ನಮಸ್ಕಾರ. ತುಂಬ ವಿಶೇಷವಾಗಿ ಇವತ್ತು ಹೇಳುವಂಥ ಸಿನಿಮಾದ ಹೆಸರು ವಿದ್ಯಾಪತಿ. ವಿದ್ಯಾಪತಿ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಇದು ಈ ಒಂದು ವಿಡಿಯೋದಲ್ಲಿ ಈ ಚಿತ್ರದ ಈ ಒಂದು ಟ್ರೈಲರ್ನ ವಿಶ್ಲೇಷಣೆ ಇರುತ್ತೆ. ವಿಶೇಷವಾಗಿ ಈ ಟ್ರೈಲರ್ನಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಅನಿಸುವಂಥದ್ದು, ಒಂದು ಕಡೆ ಕತೆ ಆದರೆ ಇನ್ನೊಂದು ಕಡೆ ಡಾಲಿ ಧನಂಜಯ ಅವರ ಪಾತ್ರ. ಡಾಲಿ ಧನಂಜಯ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಇತ್ತು. ಯಾಕಂದರೆ ಈ ಚಿತ್ರಕ್ಕೆ ದುಡ್ಡು ಹಾಕಿದ್ದಾರೆ, ಹಾಗೆಯೇ ಹೊಸಬರಿಗೆ ಸಪೋರ್ಟ್ ಮಾಡ್ತಿರುವಂಥದ್ದು ಗೊತ್ತಿರುವಂಥ ಸತ್ಯ. ಆದರೆ ಇದರಲ್ಲಿ ರೋಲು ಇದೆ ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೆ ಈಗ ಟ್ರೈಲರ್ನಲ್ಲಿ ಉತ್ತರ ಸಿಕ್ಕಿದೆ. ಡಾಲಿ ಧನಂಜಯ ಈ ಚಿತ್ರದಲ್ಲಿ ತುಂಬ ವಿಶೇಷವಾದ ಪಾತ್ರ ಮಾಡಿದ್ದಾರೆ. ಕುಂಫು ಮಾಸ್ಟರ್ ಏನಲ್ಲ, ಆ ಥರದ ಒಂದು ಪೆಕ್ಯುಲರ್ ಕ್ಯಾರೆಕ್ಟರ್ನ ಡಾಲಿ ಧನಂಜಯ ಈ ಒಂದು ವಿದ್ಯಾಪತಿ ಚಿತ್ರದಲ್ಲಿ ಮಾಡಿದ್ದಾರೆ. ನಾಯಕ ನಟನಿಗೆ ಸಪೋರ್ಟ್ ಮಾಡುವಂಥ ರೋಲ್ ಇದು ಅನ್ನೋದನ್ನು ಈ ಒಂದು ಟ್ರೈಲರ್ನಲ್ಲಿ ನಾವು ನೋಡಬಹುದು. ಇನ್ನು ಕಥೆಯ ವಿಚಾರಕ್ಕೆ ಬಂದರೆ ವಿದ್ಯಾಪಾತ್ರದಲ್ಲಿ ಮಲೈಕಾ ವಸುಪಾಲ್ ಅವರು ಆ್ಯಕ್ಟ್ ಮಾಡಿರುವಂಥದ್ದು. ಸ್ಯಾಂಡಲ್ವುಡ್ನ ಬ್ಯೂಟಿ, 3 ಸೂಪರ್ ಹಿಟ್ ಕೊಟ್ಟಂಥ ನಾಯಕ ನಟಿ ಈ ಚಿತ್ರದಲ್ಲಿ. ಇವರ ಪತಿನೇ ಈ ವಿದ್ಯಾಪತಿ ನಾಗಭೂಷಣ್ ಅನ್ನುವಂಥ ಪಾತ್ರ, ಅಥವಾ ನಾಗಭೂಷಣ್ ಅವರ ಪಾತ್ರ ಇದು ಅಂಥೇಳಿ ನಾವು ಹೇಳ್ಬೋದು. ಇದರ ಹೊರತಾಗಿ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ವಿದ್ಯಾಪತಿಗೆ ಏನಿದ್ದಾರೆ ಅವರಿಗೆ ಹಣದ ಒಂದು ಹುಚ್ಚು, ಹಣದ ಬಗ್ಗೆ ವ್ಯಾಮೋಹ ಜಾಸ್ತಿ ಇರುತ್ತೆ. ₹1 ಕೂಡ ಬಿಟ್ಟು ಕೊಡಲ್ಲ. ₹1 ಕಡಿಮೆ ಅದನ್ನು ಇಸ್ಕೊಳ್ಳುವಂಥ ಒಂದು ಜಿಪಣ ಇರುವಂಥ ಒಬ್ಬ ಪತಿ. ಸೊ ಅವನ ಒಂದು ಗಂಡಸ್ತನಕ್ಕೆ ಸವಾಲು ಬಂದಾಗ ಪತ್ನಿನೇ ಹೇಳ್ತಾಳೆ, ಇಷ್ಟು ಜನ ಹೊಡಿಲಿಕ್ಕೆ ಬಂದರು, ಆದರೂ ಕೂಡ ನಿನ್ನ ಗಂಡಸ್ತನ ಎಲ್ಲಿ ಹೋಗಿತ್ತು ಅಂಥೇಳಿ ಕೇಳ್ತಾಳೆ. ಆವಾಗ ಅಲ್ಲಿ ಟ್ರ್ಯಾಕ್ ಚೇಂಜ್ ಆಗುತ್ತೆ. ಪತ್ನಿ ಹೇಳಿದ್ಲು ಅಂಥೇಳಿ ವಿಲನ್ ಹೊಡಿಲಿಕ್ಕೆ ಕರಾಟೆ ಕಲಿತಾರೆ. ಆ ವಿಲನ್ ಪಾತ್ರದಲ್ಲಿ ಗರುಡ ರಾಮ್ ಇರುವಂಥದ್ದು, ಅದೇ KGF ಚಿತ್ರದ ಗರುಡ ವಿಲನ್ ಏನಿದ್ದಾರೆ ಅವರು ರಾಮ್ ಈ ಒಂದು ಚಿತ್ರದಲ್ಲಿ ಜಗ್ಗು ಅನ್ನುವಂಥ ಒಂದು ರೋಲ್ ಮಾಡಿರುವಂಥದ್ದು. ಅವರ ಪಾತ್ರ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ತುಂಬ ಕಾಣುತ್ತೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಆ ಥರದ ಒಂದು ರೋಲ್ ಮಾಡಿರುವಂಥದ್ದು. ಇವರ ಒಂದು ಟಗಾಫಾರ್, ಇವರ ಒಂದು ಹೋರಾಟ, ಇವರ ನಡುವೆ ನಾಯಕನನ್ನು ಸಪೋರ್ಟ್ ಮಾಡಲಿಕ್ಕೆ ಬರುವಂಥ ಡಾಲಿ ಧನಂಜಯವರ ರೋಲ್, ಈ ಎಲ್ಲ ವಿಚಾರಗಳು ಈ ಒಂದು ಟ್ರೈಲರ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಈ ಚಿತ್ರದ ರಿಲೀಸ್ ವಿಚಾರಕ್ಕೆ ಬಂದರೆ ಏಪ್ರಿಲ್ 10 ಇದೇ ವರ್ಷ ಈ ಸಿನಿಮಾ ರಿಲೀಸ್ ಆಗುತ್ತೆ. ಚಿತ್ರದ ಡೈರೆಕ್ಷನ್ ವಿಚಾರಕ್ಕೆ ಬಂದರೆ ಇಬ್ಬರು ಈ ಒಂದು ಚಿತ್ರವನ್ನು ಡೈರೆಕ್ಷನ್ ಮಾಡಿರುವಂಥದ್ದು ತುಂಬ ವಿಶೇಷವಾಗಿ ನಮಗೆ ಕಾಣುತ್ತೆ. ಸಾಮಾನ್ಯವಾಗಿ ಒಬ್ಬರೇ ಸಿನಿಮಾಗಳನ್ನು ಡೈರೆಕ್ಟ್ ಮಾಡೋದಿರುತ್ತೆ, ಆದರೆ ಇಲ್ಲಿ ಇಬ್ಬಿಬ್ಬರು ಈ ಸಿನಿಮಾವನ್ನು ಡೈರೆಕ್ಷನ್ ಮಾಡಿರುವಂಥದ್ದು. ಈ ಒಂದು ಚಿತ್ರದ ಒಬ್ಬ ಡೈರೆಕ್ಟರ್ ಹೆಸರು ಹಸೀನ್, ಇನ್ನೊಬ್ಬರ ಹೆಸರು ಇಸಾಮ್ ಅಂತ ಹೇಳಿ ಇವರು ಡೈರೆಕ್ಷನ್ ಮಾಡಿರುವಂಥದ್ದು. ಸಿನಿಮಾದ ಹೆಸರು ವಿದ್ಯಾಪತಿ ಅಂತ ಗೊತ್ತೇ ಇದೆ. ಈ ಹಿಂದೆ ಇವರು ಇಕ್ಕಟ್ಟು ಅನ್ನುವಂಥ ಸಿನಿಮಾ ಮಾಡಿದ್ರು, ಒಳ್ಳೆಯ ಸಿನಿಮಾ ಕೂಡ ಅದು. ಸೊ ಆ ಡೈರೆಕ್ಟರ್ ಇಲ್ಲಿ ತುಂಬ ವಿಶೇಷವಾದ ಒಂದು ಪಾತ್ರಗಳನ್ನು ಡಿಸೈನ್ ಮಾಡಿ ಜನರಿಗೆ ಕೊಟ್ಟಿರುವಂಥದ್ದು. ಏಪ್ರಿಲ್ 10 ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಇನ್ನುಳಿದಂತೆ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ, ಈ ಚಿತ್ರಕ್ಕೆ ಸಂಗೀತ ಕೊಟ್ಟವರು ಯಾರಪ್ಪ ಅಂದರೆ ಡಾಸ್ ಮೋಡ್ ಅನ್ನುವಂಥದ್ದು. ಸೊ ಇವರ ಒಂದು ಸಂಗೀತದಲ್ಲಿ ಈ ಒಂದು ಚಿತ್ರ ರೆಡಿಯಾಗಿದೆ. ಒಂದು ನಿರೀಕ್ಷೆ ಇದೆ, ಯಾವ ಥರ ಹೋಗುತ್ತೆ ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇರ್ತೀನಿ. ಮತ್ತಷ್ಟು ಇನ್ನಷ್ಟು ಸುದ್ದಿಗಳಿಗಾಗಿ ಅಥವಾ ಸಿನಿಮಾ ವಿಶ್ಲೇಷಣೆಗಾಗಿ, ಸಿನಿಮಾಗೆ ಸಂಬಂಧಪಟ್ಟಂಥ ಮಾಹಿತಿಗಾಗಿ ನೀವು ಈ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ಬೋದು. ರೇವನ್ ಜೇವೂರ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎಲ್ಲ ಥರದ ಮಾಹಿತಿ ಸಿಗುತ್ತೆ. ಸಿನಿಮಾ ರಿಲೇಟೆಡ್, ಕನ್ನಡ ಸಿನಿಮಾ ರಿಲೇಟೆಡ್ ಮಾಹಿತಿ ಸಿಗುತ್ತೆ. ಆಗಾಗ ಕೆಲವೊಮ್ಮೆ ಬೇರೆ ಬೇರೆ ಭಾಷೆಯ ಒಂದಷ್ಟು ಸಿನಿಮಾ ವಿಚಾರಗಳನ್ನು ನೋಡ್ಬೋದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.